ಎಲ್ಲರಿಗೂ ನಮಸ್ಕಾರ. ಪಂಚಮಸರಿ ಕನ್ನಡ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಸುಬ್ರಹ್ಮಣ್ಯ ಷಷ್ಠಿ ಇರೋದ್ರಿಂದ ನಾವು ತನಿ ಎರಿಬೇಕಾಗಿತ್ತಲ್ವ, ಹಾಗಾಗಿ ಮನೆಯೆಲ್ಲ ರೆಡಿ ಮಾಡಿ ದೇವ್ರ ಮನೆಯೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ಅಡುಗೆ ಮನೆಯೆಲ್ಲ ಕೆಲಸಗಳೆಲ್ಲ ನನ್ನ ಮಗಳಿಗೆ ವಹಿಸ್ಬಿಟ್ಟಿದ್ದೆ. ಇವತ್ತು ನೈಟೆಲ್ಲ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡು ಅಡುಗೆಗೆ ಏನೇನು ಬೇಕೋ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ಅವಳು ಅಡುಗೆ ತಯಾರಿ ಮಾಡ್ಕೊಳಕ್ಕೆ ಹೋದ್ಲು. ನಾನು ದೇವ್ರ ಮನೆ ರೆಡಿ ಮಾಡ್ಕೊಳಕ್ಕೆ ಹೋದೆ. ದೇವ್ರ ಮನೆ ಅಂದರೆ ನಿನ್ನೆ ಹಿಂದೆ ದಿನ ಶುಕ್ರವಾರ ಇರೋದ್ರಿಂದ ನಾನು ಯಾವುದೇ ದೇವರ ಸಾಮಾನುಗಳನ್ನ ಕದಲಿಸಿರಲಿಲ್ಲ. ಹಾಗಾಗಿ ಶನಿವಾರನೇ ಎಲ್ಲನೂ ರೆಡಿ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಅವಳನ್ನ ಅಡುಗೆ ಕೆಲಸಕ್ಕೆ ಬಿಟ್ಬಿಟ್ಟಿದ್ದೆ. ನಾನು ಒಂದೊಂದಾಗಿ ಹೇಳ್ತಾ ಹೋದೆ, ಅವಳು ಮಾಡ್ತಾ ಹೋದಳು. ಇವತ್ತಿನ ಅಡುಗೆಗೆ ಕಿಚಡಿ ಮತ್ತು ಕಾಯಿ ಹಾಲು, ಹಾಗೆ ಕುಂಬಳಕಾಯಿ ಪಲ್ಯ ಮತ್ತು ಅವರೆಕಾಯಿ ತರಕಾರಿ ಹಾಕಿ ಪಲ್ಯ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲ. ಹೇಗೆ ಮಾಡಿದ್ವಿ ಅಂತ ನಿಮಗೆ ಇದು ತೋರಿಸ್ತಾ ಹೋಗ್ತೀವಿ. ಒಂದು ಪಾತ್ರೆಗೆ ಹೆಸರುಬೇಳೆನ ಹುರಿದಿಟ್ಕೊಂಡು ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ಅದನ್ನು ಒಂದು ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿರೋದು. ನಾನು ವಿಡಿಯೋ ಮಾಡಿ ತುಂಬ ದಿನಗಳಾಗೋಯಿತು. ಅಡುಗೆ ತೋರಿಸ್ತಾನೆ ನಿಮಗೆ ಒಂದಷ್ಟು ನನ್ನ ಮಾತುಗಳನ್ನ ಆಡ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ನಿಮಗೆ ಕುಂಬಳಕಾಯಿ ಪಲ್ಯ ಮತ್ತು ಅವರೆಕಾಯಿ ಪಲ್ಯಗಳು ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಈ ವಿಡಿಯೋನ ನಿಮಗೆ ತೋರಿಸ್ತಾನೆ ನಾನು ಒಂದಷ್ಟು ಮಾತುಗಳನ್ನ ಮುಂದುವರಿಸ್ತಾ ಹೋಗ್ತೀನಿ. ಏನೆಂದರೆ ತುಂಬ ದಿನ ತಡವಾಗಿ ನಾನು ಅಪ್ಲೋಡ್ ಮಾಡಿದ್ರೂ ಕೂಡ ನೋ ರೆಸ್ಪಾನ್ಸ್. ನನಗಂತೂ ಯೂಟ್ಯೂಬ್ ಚಾನಲ್ ಯಾವಾಗ ಚೆನ್ನಾಗಿ ಮುಂದುವರಿಯುತ್ತೆ, ನಾನು ಎಷ್ಟು ಚೆನ್ನಾಗಿ ಕಂಟೆಂಟ್ನ ಕೊಡ್ಬೋದು, ಹೇಗೆ ಮಾಡ್ಬೋದು ಅನ್ನೋ ಆಲೋಚನೆಯಲ್ಲೇ ಇರ್ತೀನಿ. ಒಂದಷ್ಟು ಮಾಡೋ ಯೋಚನೆಗಳಲ್ಲಿ ನಾನು ಒಂದು ಸ್ವಲ್ಪ ವಿಫಲ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ನಂದು ಹೆಲ್ತ್ ಅಪ್ಸೆಟ್ ಆಗಿರೋದು ಒಂದು. ಹಾಗೆ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತಂದರೆ ಒಂದು ನಮ್ಮದೇ ಆದ ಒಂದು ಕ್ರಿಯೇಟಿವಿಟಿ ಇರಬೇಕು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನಾನು ನಿಜ ಪ್ರಯತ್ನ ಪಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಐ ಹೋಪ್ ನಿಮಗೆ ನಾನು ಕೊಡೋವಂಥ ಒಂದೊಂದು ಕಂಟೆಂಟ್ಗಳು, ಒಂದೊಂದು ವ್ಯೂಸು ನಿಮಗೆ ಇಷ್ಟ ಆಗುತ್ತೆ, ನೀವು ತುಂಬಾ ಖುಷಿ ಪಡ್ತೀರಾ ಅಂತ ಅಂದ್ಕೊತೀನಿ. ಆ ಭರವಸೆಯಲ್ಲಿ ನಾನು ಮುಂದುವರಿಯೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಸಲ ನಾವು ಅಂದ್ಕೊತೀವಿ, ನಾವು ಎಕ್ಸ್ಪೆಕ್ಟ್ ಮಾಡೋ ವಿಧಾನಗಳು ಬೇರೆ ರೀತಿಯೇ ಇರುತ್ತೆ. ನಾವು ಅಂದ್ಕೊಂಡಿದ್ದಾಗೆ ನಾವು ಅಲ್ಲಿಗೆ ನಾವು ರೀಚ್ ಆಗೋಕ್ಕಾಗಲಿಲ್ಲ ಅಂತಂದಾಗ, ನಾವು ಅಂದ್ಕೊಂಡಾಗ ಆಗಲಿಲ್ಲ ಅಂತ ಅಂದಾಗ ನಮ್ಮ ಮನಸ್ಥಿತಿಗಳು ಬದಲಾಯಿಸ್ಕೊಳ್ಳೋದಕ್ಕೆ ನಮಗೂ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಅನ್ಬೋದು. ನಾನು ಯೂಟ್ಯೂಬ್ ಮಾಡಿದ್ದು ಉದ್ದೇಶನೇ ಬೇರೆ ಇತ್ತು. ಸತತ ಇವಾಗ ಒಂದು ಜನವರಿ ಬಂತು, ಜನವರಿಯಿಂದ ಡಿಸೆಂಬರ್ ತನಕನೂ ನಾವು ಮುಂದುವರೆದ್ಬಿಟ್ಟಿದ್ದೀವಿ. ಹೇಗೆ ಆ ದಿನಗಳು ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಪ್ರಾರಂಭ ಅಂತ ಅಂದರೆ ನಾವು ಜನವರಿ ಅಂತ ಅಂದ್ಕೊತೀವಿ, ದಿ ಎಂಡ್ ಅಂತ ಅನ್ನೋಕೆ ಹೋದರೆ ಡಿಸೆಂಬರ್ ಅಂತ ಅಂದ್ಕೊಳ್ತೀವಿ. ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಂಡೇ ನಾವು ಮುಂದುವರಿತೀವಿ. ಜೀವನದಲ್ಲಿ ನಾವು ಏನೇನೋ ಅಂದ್ಕೊಂಡಿರ್ತೀವಿ, ಉದ್ದೇಶಗಳಾಗಿರ್ಬೋದು ಅಥವಾ ಸಂಬಂಧಗಳಾಗಿರ್ಬೋದು, ಯಾವುದನ್ನೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸಾಮಾನ್ಯವಾಗಿ ನಾವು ಅತಿ ಹೆಚ್ಚು ದುಡ್ಡನ್ನ ಕಳ್ಕೊಳ್ತೀವಿ, ಸಂಬಂಧಗಳನ್ನ ಕಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ದುಡ್ಡು ಇವತ್ತಿಲ್ಲ ಅಂದರೆ ನಾಳೆ ಸಂಪಾದನೆ ಮಾಡ್ಬೋದು, ಆದರೆ ಸಂಬಂಧಗಳನ್ನ ನಾವು ಸಂಪಾದನೆ ಮಾಡ್ಕೊಳ್ಳೋದು ಕಷ್ಟ, ಉಳಿಸ್ಕೊಳ್ಳೋದು ಕಷ್ಟ ಈಗಿನ ಜನ್ರೇಷನಲ್ಲಿ. ಯಾಕೆಂದರೆ ದುಡ್ಡಿಗೆ ಜಾಸ್ತಿ ಬೆಲೆ ಕೊಡ್ತಾರೆ. ಅದು ದುಡ್ಡು ಮುಖ್ಯ ಅಂತ ಹೇಳೋ ಬರದಲ್ಲಿ ಸಂಬಂಧಗಳಿಗೆ ಬೆಲೆ ಕೊಡೋದನ್ನು ಎಲ್ಲೋ ಒಂದು ಕಡೆ ಅವರು ಮರ್ತಿರ್ತಾರೆ. ಅದನ್ನೆಲ್ಲ ತೂಗಿಸ್ಕೊಂಡು ನಾವು ಸಂಭಾಳಿಸ್ಕೊಂಡು ಹೋಗಬೇಕು, ಬದುಕಬೇಕು, ನಾವು ಜೀವನನ ಹೇಗಾದರೂ ನಾವು ಒಂದು ಹಂತದಲ್ಲಿ ತಂದ್ಕೊಂಡು ಹೋಗಬೇಕು ಅಂತ ನಾವು ಹೋಗೋ ಬರದಲ್ಲಿ ಎಲ್ಲೂ ಎಡಬಾರ್ದು ಅಂತ ಒಂದು ಸಣ್ಣ ಆಲೋಚನೆ ಮಾಡ್ಕೊತಾನೆ ನಾವು ಒಂದಷ್ಟು ದಿನಗಳನ್ನ ಕಳೆದೋಗ್ಬಿಡ್ತೀವಿ. ಅದೇ ಈ ಕೊನೆ ಡಿಸೆಂಬರ್ ಎಂಡ್ ಅಂತ ಹೇಳ್ಬೋದು. ಹಾಗೆ ಮಾತನ್ನ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ನಾವು ಈಗ ಕಿಚಡಿ ಹೇಗೆ ಮಾಡೋದು ಅಂತ ಒಂದು ಸಲ ನೋಡಿಬಿಡೋಣ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಕಿಚಡಿನ ನಿಮಗೆ ತೋರಿಸ್ತಾ ಇರೋದು, ಹಾಗಾಗಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವು ಮೊದಲೇ ಬೇಳೆ ಬೇಯಿಸಿಟ್ಕೊಂಡಿದ್ವಿ ಅಂತ ಹೇಳಿದ್ವಲ್ಲ, ಈಗ ನಾವು ಒಣಮೆಣ್ಸಿನ್ಕಾಯಿನ ಒಂದು 10 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 10ರಿಂದ 12
ನಾವು ಹೇಗೆ ಖಾರ ಪೊಂಗಲ್ ಮಾಡ್ತೀವೋ ಸೇಮ್ ಅದೇ ಪ್ರೊಸೀಜರೇ ಥರ ಇರುತ್ತೆ. ಆದರೆ ಸ್ವಲ್ಪ ಮಸಾಲೆ ಚೇಂಜ್ ಆಗುತ್ತೆ ಅಷ್ಟೇ ವ್ಯತ್ಯಾಸ. ನಾವು ಹಸಿಮೆಣಸಿನ್ಕಾಯಿ ಬಳಸ್ತೀವಿ, ಇಲ್ಲಿ ಒಣಮೆಣ್ಸಿನ್ಕಾಯಿ ಬಳಸ್ತೀವಿ. ಸ್ವಲ್ಪ ಕಾಯಿ ತುರಿ ಹಾಕಬೇಕು, ಒಂದು ಅರ್ಧ ಬಟ್ಲಷ್ಟು. ಹಾಗೆ 1 ಸ್ಪೂನ್ ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನು ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಗೆಂಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಂತರ ನಾವು ಎಣ್ಣೆ ಬಿಟ್ಟು ಒಂದು ಕುಕ್ಕರಲ್ಲಿ, ಅಥವಾ ನೀವು ಪಾತ್ರೆ ಮಾಮೂಲಿ ಬೇಯಿಸ್ಕೊತೀವಿ ಅಂದರೂ ಬೇಯಿಸ್ಕೋಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ ಹಾಕಿ, ಕರ್ಬೇವಿನ ಸೊಪ್ಪನ್ನ ಇದಕ್ಕೆ ಅತಿ ಹೆಚ್ಚು ಕರ್ಬೇವಿನ ಸೊಪ್ಪನ್ನ ಹಾಕಬೇಕು. ಆಗ ಹಾಕಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೇಯ್ನ್ ಕರ್ಬೇವಿನ ಸೊಪ್ಪು ಟೇಸ್ಟ್ ಕೊಡುವಂಥದ್ದು. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ. ನಾವು ರುಬ್ಬೋಗೋದಕ್ಕೂ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಕೂಡ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮಾಮೂಲಿ ಖಾರ ಪೊಂಗಲ್ಗೆ ನಾವು ಮೆಣಸು ಮತ್ತು ಜೀರಿಗೆ ಎರಡನ್ನೂ ಹಾಕ್ತೀವಿ. ನಾವು ಇಲ್ಲಿ ಮೆಣಸನ್ನ ರುಬ್ಬೋದಕ್ಕೆ ಹಾಕಿರ್ತೀವಿ. ಒಣಮೆಣಸಿನ್ಕಾಯಿ ಬಳಸಿರೋದ್ರಿಂದ ಮೆಣಸನ್ನ ಸ್ವಲ್ಪ ಕಡಿಮೆ ಬಳಸ್ತೀವಿ ಅಷ್ಟೇ. ನಾವೇನಕ್ಕೆ ಮೆಣಸು ಬಳಸೋದು ಅಂತಂದರೆ, ನಾವು ಹೆಸರುಬೇಳೆ ಬಳಸಿರೋದ್ರಿಂದ ಹೆಸರುಬೇಳೆ ಸ್ವಲ್ಪ ಶೀತ ತಂಪು ಇರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಮೆಣಸನ್ನ ಬಳಸಿರೋದು. ಜೀರಿಗೆ ನಮಗೆ ಘಮ ಚೆನ್ನಾಗಿ ಕೊಡುತ್ತೆ ಬಾತ್ಗೆ, ಈ ಕಿಚಡಿಗೆ ಅಂತ ಹೇಳ್ಬೋದು. ಸೇಮ್ ನಾವು ಹೇಗೆ ಬಾತ್ ಟೈಪ್ ಮಾಡ್ತೀವೋ ಅದೇ ರೀತಿಯೇ ನಾವೀಗ ಮೊದಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ನಾವು ಹೆಸರುಬೇಳೆನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ತಿರುವಿ, ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ, ನಾವು ಎಷ್ಟಕ್ಕೆ ಮಾಡ್ತೀವೋ ಬಾತು, ಇದನ್ನು ಅದಕ್ಕೆ ಹದವಾಗಿ ನೀರನ್ನ ಹೆಚ್ಚಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾವು ಅಕ್ಕಿನ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಇದಕ್ಕೆ ಹಾಕಿ, ನಾನಿಲ್ಲಿ 2 ಪಾವಿಗೆ ಮಾಡಿರೋವಂಥದ್ದು. ಹಾಗಾಗಿ ನಾನು ನೀರನ್ನ ಜಾಸ್ತಿ ಇದಕ್ಕೆ ನೀರು ಜಾಸ್ತಿ ತೊಗೋಬೋದು. ಇದನ್ನು ಮುದ್ದೆ ಥರ ತಿರುವಿ ಓಣಿಸಿ ಉಂಡೆ ಥರ ಮಾಡಿಕೊಂಡು ಕೂಡ ಅದನ್ನು ನಾವೇನು ಕಾಯಿ ಹಾಲು ಮಾಡ್ಕೊಂಡಿರ್ತೀವೋ, ಒಬ್ಬಟ್ಟಿಗೆ ಕಾಯಿ ಹಾಲು ಮಾಡ್ತೀವಲ್ವ, ಸೇಮ್ ಅದೇ ರೀತಿಯೇ ಇದಕ್ಕೂ ಕೂಡ ಕಾಯಿ ಹಾಲು ಮಾಡ್ಕೊಳ್ಳೋದು. ಹಾಗೂ ಮಾಡ್ಕೋಬೋದು. ಇಲ್ಲ ನಾವು ಬಾತ್ ರೀತಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀವಿ ಅಂತಂದ್ರೂ ಹಾಗೂ ನಡೆಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕಿ 1 ವಿಷಲ್ಲು ಅಥವಾ 2 ವಿಷಲ್ಲು ಕೂಗಿಸಿ ತುಂಬ ಸ್ಮೂತಾಗಿ ಬೇಯಿಸಿದ್ರೆ ಕಿಚಡಿ ರೆಡಿಯಾಗುತ್ತೆ. ನಂತರ ನಾವು ಕಿಚಡಿ ಮಾಡಿ ಇಟ್ಟು ದೇವಸ್ಥಾನಕ್ಕೆ ಬಂದ್ವಿ. ನಾವು ಊರಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನಿಮಗೆ ಮುಂಚೆನೇ ಅದರದ್ದು ವಿಡಿಯೋ ಹಾಕಿದ್ದೀನಿ ದೇವಸ್ಥಾನದ್ದು. ನಾವು ಅಲ್ಲೇ ತನಿ ಎರಿಯೋದು ಊರಲ್ಲಿ. ಈಗ ನಾವು ಊರಿಗೆ ಹೋಗೋ ಕಾರಣ ಇಲ್ಲ ಅನ್ನೋ ಕಾರಣದಿಂದ ನಾವು ಇಲ್ಲೇ ಹತ್ತಿರದಲ್ಲಿರುವಂಥ ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬಾ ಚೆನ್ನಾಗಿದೆ ಇದೆ ದೇವಸ್ಥಾನ, ಗಣಪತಿ ದೇವಸ್ಥಾನ. ಇಲ್ಲಿ ನವಗ್ರಹ ದೇವಸ್ಥಾನ ಇದೆ, ಹಾಗೆ ನಾಗರ ದೇವರ ಕಟ್ಟೆ ಕೂಡ ಇದೆ, ಅಶ್ವತ್ಥ ಕಟ್ಟೆ ಇದೆ. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ಇಲ್ಲೇ ಬಂದು ಪೂಜೆ ಮುಗಿಸ್ಕೊಬಿಡೋಣ ಅಂತ ಹೇಳಿ ಮಾಡಿದ್ವಿ. ಹೋದ್ಸಲ ನಾವು ಇನ್ನು ಬೇರೆ ಕಡೆ ಮನೇಲಿದ್ದಾಗ ಅಲ್ಲಿ ನಾಗರದ್ದು ಹುತ್ತ ಇತ್ತು, ಅಲ್ಲೇ ಹೋಗಿ ಮಾಡಿದ್ವಿ. ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ತಡ ಆಗಿರೋದ್ರಿಂದ ಅಷ್ಟು ದೂರ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಹತ್ತಿರದಲ್ಲೇ ಇಲ್ಲೇ ಎಲ್ಲರೂ ಮಾಡ್ತಾಯಿದ್ರಲ್ವ ಅಂತ ಹೇಳಿಬಿಟ್ಟು ಇಲ್ಲೇ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ಪೂಜೆ ಕೂಡ. ನಾವು ನಾಗರ ಪಂಚಮಿ ಎಲ್ಲ ಮಾಡೋದಿಲ್ಲ, ಏನಿದ್ರು ಬರೀ ಷಷ್ಠಿ ಪೂಜೆ ಮಾತ್ರ ಮಾಡೋದು. ಹಾಗಾಗಿ ಸುಬ್ರಹ್ಮಣ್ಯ ಷಷ್ಠಿ ಪೂಜೆ ತುಂಬ ವಿಶೇಷ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಪೂಜೆ ಆಯಿತು ಕೂಡ. ಇನ್ನು ನನ್ನ ಮಾತನ್ನು ಮುಂದುವರಿಸೋದೆ ಆದರೆ, ನಾನು ಡಿಸೆಂಬರ್ ಎಂಡನ್ನ ಯಾಕೆ ಬೇಜಾರು ಅಂತ ಹೇಳೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ನಾವು ಸ್ಟಾರ್ಟಿಂಗ್ ಅಂತ ಬಂದಾಗ ಜನವರಿಯಿಂದ ನಮ್ಮ ಜೀವನ ಒಂದು ಸ್ಟಾರ್ಟಪ್ಪಲ್ಲಿ ಒಂದು ಜೀವನನ ನಾವು ಶುರು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡೋ ಹಂತದಲ್ಲೇ ನಾವು ನೋವನ್ನು ಕಂಡಿರೋವಂಥ ದಿನ ಆಗಿರ್ಬೋದು ಈ 2024ನೇ ವರ್ಷ. ಯಾಕಂದರೆ ತುಂಬ ಬೇಜಾರಾಗುವಂಥ ಘಟನೆಗಳು ನಡೆದೋಯ್ತು. ಅದು ಎಲ್ಲೋ ಒಂದು ನಮ್ಮಿಂದ ದೂರ ಆಗಿರೋವಂಥವ್ರು ಹತ್ರನೇ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. 2023ರಲ್ಲಿ ನನ್ನ ಮಗಳು ಮಮ್ಮಿ ಮಾಡೋಣ ಅಂತ ಹೇಳಿದ್ಲು. ಯಾಕೋ ನಾನೇ ಮನಸ್ಸು ಕೊಟ್ಟಿರಲಿಲ್ಲ. ನನಗೆ ಯಾಕೋ ತುಂಬ ಭಯ, ನಾನು ಮಾಡಲ್ಲ, ನನಗೆ ಇಷ್ಟ ಆಗ್ತಿಲ್ಲ, ಬೇಡ ಅಂತ ಹೇಳಿ ನಾವು ಚಾನಲ್ ಓಕೆ ಮಾಡಿದ್ರೂ ಕೂಡ ನಾವು ಮುಂದುವರಿಯಲಿಲ್ಲ, ಸ್ಟಾಪ್ ಮಾಡಿಬಿಟ್ಟೆ. ಕೊನೆಗೆ 2024ರಲ್ಲಿ ನಾನು ಡಿಸೈಡ್ ಮಾಡಿದೆ. ಕಾರಣ ಇಷ್ಟೇ, ನನ್ನ ಫ್ಯಾಮಿಲಿನ ಅವರು ಮಿಸ್ ಮಾಡಿಕೊಂಡೆ ಅಂತ ಅನ್ಕೋಬಾರ್ದು ಅನ್ನೋ ಒಂದು
ಇಂಟೆನ್ಷನ್ ಇತ್ತು. ಒಂದು ಪಾಸಿಟಿವಿಟಿಯಾಗಿ ಹಾಗೆ ಒಂದು ಕ್ರಿಯೇಟಿವಿಟಿಯಾಗಿ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ವಿ. ನಿಜ ಹೇಳಬೇಕಂತಂದರೆ ಈ ಯೂಟ್ಯೂಬಲ್ಲಿ ಹೇಗಿರುತ್ತೆ, ಯಾವ ರೀತಿ ಮಾಡಬೇಕು, ಏನೇನೆಲ್ಲ ಇರುತ್ತೆ, ಯಾವ ಥರ ತಿಳ್ಕೋಬೇಕು, ನಿಜ ಇದ್ರ ಬಗ್ಗೆ ಯಾವುದೂ ಗೊತ್ತಿರಲಿಲ್ಲ. ಈ ನಾವು ಶುರು ಮಾಡಿದ್ದೇ ಝೀರೋ ಮೈಂಡಲ್ಲಿ. ಉದ್ದೇಶ ಏನು ಒಳ್ಳೆಯದಾಗಿರಬೇಕು ಅಷ್ಟೇ ನಮ್ಮ ಮೈಂಡಲ್ಲಿ ಇದ್ದಿದ್ದು ಹೊರತು ಈ ರೀತಿ ಕಾನ್ಸೆಪ್ಟ್ ಇರುತ್ತೆ, ಈ ರೀತಿಯೇ ಮಾಡಬೇಕು, ಹೀಗೆ ಮಾಡಿದ್ರೆ ನಮಗೆ ಕಾಪಿರೈಟ್ಸ್ ಬರುತ್ತೆ, ಇದ್ರ ಯಾವುದೇ ಐಡಿಯಾ ಕೂಡ ನಮ್ಗೆ ಏನೂ ಗೊತ್ತಿರಲಿಲ್ಲ ನಮಗೆ. ಈ ರೀತಿ ಒಂದು ಸ್ಟಾರ್ಟ್ ಮಾಡಿ ಏನೋ ಒಂದು ಮಾಡ್ತೀವಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಾಗ ನಾವು ಅದನ್ನು ಕಲಿಯೋಕ್ಕೆ ಪ್ರಿಪೇರೇ ನಮಗೆ ಇಷ್ಟು ದಿನ ತಗೊಂತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಾವೀಗ ಕಲ್ತಿರೋದು ಒಂದು ಕಾಲು ಭಾಗ ಅಂತಲೇ ಅಂತ ಅಂದ್ಕೊತೀನಿ ನಾನು. ಇನ್ನೂ ಕಲಿಯೋದು ತುಂಬ ಇದೆ. ಈ 2024 ಎಂಡಿಂಗ್ ಮುಗಿದು 2025ರಲ್ಲಿ ಒಂದು ಹೊಸ ಚೈತನ್ಯದಿಂದ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೆ ಒಂದು ನಾವು ತಿಳಿಸೋವಂಥ ಒಂದಷ್ಟು ಮಾಹಿತಿಗಳಾಗಿರ್ಬೋದು ಅಥವಾ ನಮ್ಮ ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು, ಒಂದು ಕಂಟೆಂಟ್ ಇರ್ಬೋದು, ಅದು ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಆಗಿರಬೇಕು ಅಂತ ಯೋಚನೆ ಮಾಡಿ ನಾನು ನನ್ನ ಉದ್ದೇಶಗಳ ಮುನ್ನಡೆಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಪ್ರತಿ ಸಾರಿನೂ ಆಗೋದೆಲ್ಲ ಒಳ್ಳೆಯದಕ್ಕೆ ಹೀಗಾಗಿರೋದ್ರಿಂದ ತಾನೇ ನಮಗೆ ಈ ಥರ ಅಂತ ಗೊತ್ತಾಗಿದ್ದು. ಇಲ್ಲಾಂದರೆ ಅದು ಗೊತ್ತೇ ಆಗ್ತಿರಲಿಲ್ಲ, ನಮಗೆ ಕಂಡುಹಿಡಿಯೋದಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಅಥವಾ ಬೇರೆ ಯಾರೋ ಒಬ್ಬರು ನಮಗೆ ಕೆಟ್ಟದ್ದು ಮಾಡಿದಾಗ ಅವ್ರು ಆ ರೀತಿ ಮಾಡಿಲ್ಲ ಅಂತ ಅಂದಿದ್ರೆ ಅವ್ರ ವ್ಯಕ್ತಿತ್ವ ಹೇಗೆ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಾವು ಅವರು ಒಳ್ಳೆಯವರೇನೆ ಅವ್ರು ಸರಿ ಅಂತ ಅಂದ್ಕೊಂಡೇ ನಾವು ಮುಂದುವರಿತಾ ಇದ್ವೇನೋ. ಅಥವಾ ನಮ್ಮಿಂದ ಬೇರೆಯವ್ರಿಗೇನಾದರೂ ತೊಂದರೆ ಆದಾಗ ಅದರಿಂದ ಈ ರೀತಿ ನಾವು ತೊಂದರೆ ಮಾಡಿದ್ವಿ ಅಂತ ಹೇಳಿ ತಿದ್ಕೊಳ್ಳೋದಕ್ಕೆ ನಮಗೊಂದು ಅವಕಾಶ ಅನ್ನೋ ರೀತಿಯೂ ಇರುತ್ತೆ. ಈ ಸಮಯ ಅನ್ನೋದು ಹೇಗಿರುತ್ತೆ ಅಂತಂದರೆ ಒಳ್ಳೆಯದು ಕೆಟ್ಟದ್ದು ನಡುವೆ ಹೋರಾಟ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಜೀವನ ಪೂರ್ತಿ ವಿರುದ್ಧಾರ್ಥಕ ಪದಗಳ ಥರ. ಒಳ್ಳೆಯದು ಕೆಟ್ಟದ್ದು, ಸರಿ ತಪ್ಪು, ನಿಜ ಸುಳ್ಳು, ಕಷ್ಟ ಸುಖ, ನೋವು ನಲಿವು, ಬೇಕಾಗಿರೋದು ಬೇಡದೇ ಇರೋವಂಥದ್ದು, ಇಷ್ಟ ಆಗುವಂಥದ್ದು ಇಷ್ಟ ಆಗದೇ ಇರುವಂಥದ್ದು, ಹೀಗೆ ಎಷ್ಟೋ ಘಟನೆಗಳು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ನಡೀತಾನೇ ಇರುತ್ತೆ. ನಾವು ಅಂದ್ಕೊತೀವಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಿರ್ತೀವಲ್ವ. ನಾವು ಊಹೆ ಮಾಡದಿರೋವಂಥ ಎಷ್ಟೋ ಘಟನೆಗಳು ನಮ್ಮದು ನಮ್ಮತನ, ನಮ್ಮವರು, ನಮಗೆ ಬೇಕಾದವರು ಅಂತ ಅಂದ್ಕೊಳ್ತಾನೆ ನಾವು ಜೀವನನ ತಳ್ತಾ ಇರ್ತೀವಿ. ಒಂದೊಂದು ಸಲ ಏನಾಗುತ್ತೆ, ಒಂದೊಂದು ವಿಷಯಗಳು ಒಂದೊಂದು ಪಾಠನ ಕಲಿಸ್ಕೊಡ್ತಾ ಹೋಗುತ್ತೆ. ಯಾವುದಕ್ಕೂ ನಾವು ಡಿಪೆಂಡ್ ಆಗಿರಬಾರ್ದು, ಯಾರಿಗೂ ಹೊರೆಯಾಗಿರಬಾರ್ದು ಅನ್ನೋ ಒಂದು ಎಷ್ಟೋ ಆಲೋಚನೆಗಳು ತಲೆಯಲ್ಲಿ ಓಡ್ತಾನೇ ಇರುತ್ತೆ ನಮಗೆ. ಅಂದರೆ ಈಗಿನ ಪರಿಸ್ಥಿತಿಗಳು ಹೇಗಿರ್ತವೆ ಅಂದರೆ, ಈಗಿನ ಜನ್ರೇಷನ್ ಗ್ಯಾಪಲ್ಲಿ ದುಡ್ಡಿಗೆ ಜಾಸ್ತಿ ಬೆಲೆ ಕೊಟ್ಟು ಅದ್ರ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರ್ತಾರೋ ಹೊರತು ಸಂಬಂಧಗಳಿಗೆ ಬೆಲೆ ಕೊಡೋದಕ್ಕೆ ಹೋಗೋದಿಲ್ಲ. ನಾವು ಇವತ್ತು ಸಂಬಂಧನ ಎಷ್ಟು ಬೇಗ ನಾವು ಕಡ್ಕೊಳ್ತಾ ಇದ್ದೀವೋ, ದುಡ್ಡನ್ನ ಅಷ್ಟೇ ಬೇಗ ಫಾಸ್ಟಾಗಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಗೊತ್ತಿಲ್ಲ ಜನರ ಮೈಂಡ್ಸೆಟ್ ಹೇಗಿರುತ್ತೋ ಅಂತ ಹೇಳಿ. ನಾನು ಒಂದೇ ಉದ್ದೇಶ ಹೇಳೋದು ಪ್ರತಿಯೊಬ್ಬರಿಗೂ, ದುಡ್ಡು ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು. ನಾವು ಒಂದು ಸಲ ಸಂಬಂಧಗಳನ್ನ ಕಳ್ಕೊಂಡ್ರೆ ಮತ್ತೆ ಆ ಸಂಬಂಧಗಳು ನಾವು ಬೆಸ್ಕೋಬೋದು. ಅಂದರೆ ಒಡೆದೋದನ್ನ ನಾವು ಹೇಗೆ ಪ್ಲಾಸ್ಟರ್ ಹಾಕಿ ಅಂಟಿಸಿದಾಗ ಅದು ಆರ್ಟಿಫಿಷಿಯಲಾಗಿ ಕಾಣೋ ಥರ ಇರುತ್ತೋ ಹೊರತು ನಾವು ಮುಂಚೆ ನೋಡೋ ಥರ ಆ ಸಂಬಂಧಗಳು ಉಳಿದಿರೋದಿಲ್ಲ. ನಾವು ಬರೀ ಪ್ಯಾಚಪ್ ಮಾಡಿಕೊಂಡೇ ಜೀವನ ಮಾಡಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಆ ದುಡ್ಡನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಸಂಬಂಧಗಳಿಗೆ ಸ್ವಲ್ಪ ಬೆಲೆ ಕೊಡಿ ಅಂತ ಈ ವಿಚಾರದಲ್ಲಿ ನನಗೆ ಆಗಿರುವಂಥ ನೋವಿನ ವಿಚಾರನ ಒಂದು ಸಣ್ಣದಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು ಅಷ್ಟೇ. ದುಡ್ಡು ಬೇಕು ಇಲ್ಲ ಅಂತ ಹೇಳಲಿಲ್ಲ, ಮನುಷ್ಯನಿಗೆ ಅದೇ ಮುಖ್ಯ ಅಲ್ಲ. ಅದೊಂದು ನಮ್ಮ ಜೀವನಕ್ಕೆ ನಮಗೆ ಬೇಕಾದಂಥ ಸೌಕರ್ಯಕ್ಕೆ, ನಾವು ಬದುಕೋದಕ್ಕೆ ನಾವು ಉಪಯೋಗಿಸುವಂಥ ಪದಾರ್ಥಗಳಿಗೆ, ನಾವು ಬಳಸೋಕ್ಕೆ ಇಷ್ಟಪಡುವಂಥ ಆಸೆ ಪಡುವಂಥ ವಸ್ತುಗಳನ್ನ ತಗೊಳ್ಳೋದಕ್ಕೆ, ನಮ್ಮ ಜೀವನನ ನಮಗೇ ಆದಂಥ ಒಂದು ಲೈಫ್ ಸ್ಟೈಲ್ನ ನಾವು ಜೀವಿಸಬೇಕು ಅಂತ ಹೇಳೋದಕ್ಕೆ ಮಾತ್ರ ನಮಗೆ ಹಣದ ಅವಶ್ಯಕತೆ ಇರುತ್ತೋ ಹೊರತು ಬರೀ ನನ್ನ ಹತ್ರ ಹಣ ಇದೆ, ನಾನು ಅದೊಂದಿದ್ರೆ ಸಾಕು, ನಾನು ಹೇಗಾದರೂ ಇದ್ದುಬಿಡ್ತೀನಿ, ಅದು ಸಾಧ್ಯ ಇಲ್ಲ ಆ ರೀತಿ.
ನಾವು ದುಡ್ಡು ಬೇಕು ಅಂತ ದುಡ್ಡಿನಿಂದ ಓಡ್ತಾ ನಮ್ಮ ಹಿಂದೆ ಎಷ್ಟು ಜನ ನಿಂತಿದ್ದಾರೋ ಅವರೆಲ್ಲ ಅಲ್ಲೇ ಎಳ್ದಿರ್ತಾರೆ. ನಾವು ಮುಂದೆ ಹೋಗಿರ್ತೀವಿ. ದುಡ್ಡು ನಾವು ಮಾತ್ರ ಇರ್ತೀವಿ. ನಮ್ಮ ಹಿಂದೆ ಇರೋ ಸಂಬಂಧಗಳಾಗಿರ್ಬೋದು, ನಮ್ಮ ಹಿಂದೆ ಇರೋ ನಮ್ಮ ಜನ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಅವ್ರು ಯಾರೂ ನಮ್ಮ ಜೊತೆ ಇರೋದೇ ಇಲ್ಲ. ಹೀಗೆ ದಯವಿಟ್ಟು ದುಡ್ಡಿನಿಂದ ಓಡಬೇಡಿ. ನೀವು ಕಷ್ಟಪಟ್ಟು ನಿಮ್ಮ ಜೀವನನ ನಾವು ಹೀಗೆ ಬದುಕಬೇಕು, ಹೀಗೇ ಇರಬೇಕು ಅಂತ ನಿಮ್ಮ ಜೀವನದ ಲೈಫ್ ಸ್ಟೈಲ್ನ ನೀವು ಹೇಗೆ ಜೀವಿಸ್ತೀರೋ ಆಗ ತಾನೇ ಹಣ ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ನನ್ನ ಮಾತುಗಳು ನಿಮಗೆ ಬೋರಿಂಗ್ ಆಗದೇ ಒಂದು ಉಪಯೋಗಕ್ಕೆ ಬರ್ಬೋದೇನೋ ಯಾವುದಾದ್ರೂ ಒಂದು ವಿಚಾರಕ್ಕೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ಲೀಸ್ ಕಮೆಂಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.